ಈಗ ಕಬ್ಬನ್ ಪಾರ್ಕಿಗೆ ಹೋಗ್ತೇನಾ? ನಂಗೆ ಯಾವ್ದಾರ ಹುಡುಗಿ ಬೀಳುತ್ತೆ ಅಂತ ನೋಡ್ತೀನಿ. ಹೌದು, ಇನ್ನು ಎಷ್ಟು ದಿನ ಅಂತ ಸಿಂಗಲ್ ಸಾಹೇಬ್ ಮರಯ. ಏ ಯವ್ವ, ನಾನು ವಿಧಾನಸೌಧ ಒಳಗಡೆ ಬಂದಿದ್ದೆ. ಗೆಚ್ಚ ಗಿಲ್ಗಿಲೆ. ಅಲ್ಲ, ನೀವು ಬುಕ್ ರೀಡ್ ಮಾಡಲ್ವಾ? ಮಾಡ್ತೀವಿ, ಲಾಭಕ್ಕೂ ನಾನು ಅಡ್ವೊಕೇಟ್. ಲಾಗ್, ಓ ಹೌದಾ ಸರ್, ಅಡ್ವೊಕೇಟ್. ಸುಮಾರು ದಿನಗಳ ಹಿಂದೆ, ಇವಾಗ ನಾವು ಯಾವ ಇಂಟ್ರೋವರ್ಟು ಇಲ್ಲ ಗುರು. ವಿಡಿಯೋ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡೋ ಹುಡುಗಿರು ಹಿಂದೆ ಮುಂದೆ ಎಲ್ಲ ಓಡಾಡ್ತಿರ್ತಾರೆ, ಆಕ್ಸಿಡೆಂಟ್ ಆಗೋ. ಇದೇ ಟೆಂಟ್ಗಳು, ಪುಸ್ತಕ ಮೇಳ ಅಂತೆ, ಅದರೊಳಗಡೆನೆ ಪುಸ್ತಕಗಳು ಇರಬೇಕು. ನೋಡೋಣ ಬನ್ನಿ. ಬೈ ಈ ಕಡೆ ಸಬ್ಸ್ಕ್ರೈಬ್ ಮಾಡಿಬಿಡು, ಹಂಗೆ ಕಮೆಂಟು ಹೊಡಿ, ಒಂದೆರಡು ಲೈಕು ಮಾಡು. ಪುಸ್ತಕ ಮೇಳ ಇವತ್ತು ಪುಸ್ತಕ ಮೇಳ ನಡೀತೈತೆ ವಿಧಾನಸೌಧದಲ್ಲಿ. ಸುಮಾರು 60 ಎಕರೆಯಲ್ಲಿ ಆವರಿಸಿಕೊಂಡಿರುವ ಈ ವಿಧಾನಸೌಧ 1951ರಲ್ಲಿ ಇದರ ಕನ್ಸ್ಟ್ರಕ್ಷನ್ ಶುರುವಾಗಿ 1956ರಲ್ಲಿ ಕನ್ಸ್ಟ್ರಕ್ಷನ್ ಮುಗಿಸ್ಬಿಟ್ಟಿರ್ತಾರೆ. ಸುಮಾರು 150 ಫೀಟ್ ಎತ್ತರವನ್ನು ಇದನ್ನು ಕಟ್ಟಿದ್ದಾರೆ. ಇಲ್ಲಿಂದಲೇ ಇಡೀ ಕರ್ನಾಟಕ ಸ್ಟೇಟವನ್ನು ಆಪರೇಟ್ ಮಾಡ್ತಾರೆ. ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿನೂ ಇದ್ರ ಒಳಗಡೆನೇ ಇದೆ. ಅಲ್ಲಿ ಸುಮಾರು ಮಿನಿಸ್ಟರ್ಸ್ ಬರ್ತಾರೆ, ಡೈಲಿ ಪಾಲಿಟಿಕ್ಸ್ ಡಿಸ್ಕಸ್ ಮಾಡಿ ಮಿಲಿಯನ್ಸ್ ಜನರ ಫ್ಯೂಚರ್ನ ಡಿಸೈಡ್ ಮಾಡ್ತಾರೆ. ಸೊ ಹಾಗಾಗಿ ಇದರ ಇಂಪಾರ್ಟೆನ್ಸ್ ನಮ್ಮ ಜೀವನದಲ್ಲಿ ತುಂಬ ಇದೆ. ಬನ್ನಿ ನೋಡೋಣ ಈ ಭವ್ಯ ವಿಧಾನಸೌಧವನ್ನು. ಅಂತೂ ವಿಧಾನಸೌಧ ಒಳಗಡೆ ಕಾಲಿಟ್ಟಾಯ್ತು, ಮತ್ತೆ ಒಳಗಡೆ ಹೇಗಿರುತ್ತೆ ಅಂತ ತೋರಿಸ್ತೀವಿ. ಮತ್ತೆ ನೋಡಿ, ಇದು ಈ ಕಡೆಯಿಂದ ಫ್ರಂಟಿಂದ ಇನ್ನೂ ಸರಿಯಾಗಿ ಕಾಣಿಸುತ್ತೆ. ಸುಮಾರು ಮೂವಿಗಳಲ್ಲೂ ಫ್ರಂಟನ್ನು ಕ್ಯಾಪ್ಚರ್ ಮಾಡಿದ್ದಾರೆ. KGF ಮೂವಿಯಲ್ಲೂ ನೀವು ನೋಡ್ಬೋದು. ರಾಕಿ ಬೆಂಗಳೂರಿಗೆ ಬಂದಾಗ ಇದ್ರದ್ದೊಂದು ಸೀನ್ ಇದೆ ಫ್ರಂಟಿಂದ, ಅದನ್ನು ನಾನು ತೋರಿಸ್ತೀನಿ ಮುಂದೆ ವಿಡಿಯೋದಲ್ಲಿ. ಇನ್ನೊಂದ್ಸಲ ಹಾಂ ಗಾಂಧೀಜಿಗೆ ಬೈತಾವ್ರಿ ಇವರು, ಗಾಂಧಿ ತಾತಂಗೆ. ಆದ್ರೆ ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಅಭಿಪ್ರಾಯ. ಸುಮಾರು ಜನ ಬಂದಿದ್ದಾರೆ, ಅಲ್ಲಿ ಫೋಟೋ ಶೂಟ್ ನಡೀತಾ ಇದೆ, ತಾವು ನೋಡ್ಬೋದು. ತಾತನ ನೋಡೋದಕ್ಕೆ ನಾವು ಬಂದಿದ್ವಿ, ತಾತ ನಮ್ಮನ್ನ ನೋಡ್ತಾ ಇಲ್ಲ, ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಗಾಂಧಿ ತಾತ ನಂತರ ಒಂದು ಸಂದೇಶ ಇದೆ, ನನ್ನ ಜೀವನವೇ ನನ್ನ ಸಂದೇಶ. ಓಹೋ, ಇದೇ ಥರ ನೀವು ತಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕೆಂದು ನಮ್ಮ ಕಳಕಳಿಯ ವಿನಂತಿ. ಇದೇ ಟೆಂಟ್ಗಳು, ಪುಸ್ತಕ ಮೇಳ ಅಂತೆ, ಅದರೊಳಗಡೆನೆ ಪುಸ್ತಕಗಳು ಇರಬೇಕು. ನೋಡೋಣ ಬನ್ನಿ. ಜನ ಸರಿಯಾಗಿ ನೋಡ್ತವ್ರು ನನಗೆ. ನಾನು ಯಾವತ್ತೂ ಈ ಥರ ಫೀಲ್ ಮಾಡಿಲ್ಲ. ಹುಡುಗರು ಎಲ್ಲೋದ್ರೆ ಬಾಗುರು. ಹಾಯ್ ಹಾಯ್, ಎಲ್ಲೋ ನರ್ಸಪ್ಪ. ಹಾಗೆ ಸುಮಾರು ಜನ ಬಂದಿದ್ದಾರೆ ಪುಸ್ತಕ ಮೇಳದಲ್ಲಿ ಪುಸ್ತಕಗಳನ್ನು ಪರ್ಚೇಸ್ ಮಾಡೋಕ್ಕೆ. ಇಲ್ಲಿ ಕೇಳೋಣ ಬನ್ನಿ, ಎಷ್ಟು ರೇಟ್ ಅಂತ. 500 ಹೇಳ್ತಿದ್ದಾರಾ? ಭಗವದ್ಗೀತಾ ತಗೊಂಬರೋಣ, ಬಂದಮೇಲೆ ನೋಡೋಣ. ಬೇರೆ ಕಡೆ ಕೇಳೋಣ. ಭಗವದ್ಗೀತಾಗೆ 500 ಅಂತ ಹೇಳ್ತಿದ್ದಾರೆ. ನನ್ನ ಪ್ರಕಾರ ಸ್ವಲ್ಪ ಜಾಸ್ತಿ ಆಯಿತು. ಆನ್ಲೈನಲ್ಲಿ ಒಂದು 300 ಹಂಗೆ ಭಗವದ್ಗೀತಾ ಸಿಗುತ್ತೆ. ಪುಸ್ತಕ ಮೇಳ 2025 ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕಿನ ಯಶೋಗಾಥೆಯ ಕುರಿತು. ಪ್ರತಿಯೊಂದು ಪಕ್ಷಿಗಳ ಸ್ಪೀಸೀಸು ಮತ್ತು ಅದ್ರದ್ದು ವಾಯ್ಸನ್ನು ಈ ಕಾನನ ಮ್ಯಾಗ್ಝಿನಲ್ಲಿ ಅವರು ಹಾಕ್ತಾರೆ. ಹಾಗೆ ಇಲ್ಲಿ ವಾಟ್ಸಪ್ಪು ಮತ್ತು ಜಿಮೇಲ್ ನಂಬರ್ ಬರೆದ್ರೆ ಅಲ್ಲಿಗೂ ಕಳಿಸ್ತಾರೆ ಅವರು. ಎಷ್ಟು ಹೇಳಿ? 125. 125 ಡಿಸ್ಕೌಂಟ್ ಇದೆ. 106 ರೂಪಾಯಿ ಆಗುತ್ತೆ. 106 100 ರೂಪಾಯಿ ಕೊಡಲ್ವಾ? ಎಷ್ಟಾಗುತ್ತೆ ಇದು ಸರ್? ಭಗವದ್ಗೀತೆಯಲ್ಲಿ ಇದೆ 300 ರುಪೀಸ್, ಅಂದರೆ ಒಂದು ತೊಗೊಂಡ್ರೆ 350 ಅಂತ ಹೇಳ್ತವ್ರೆ. ಎರಡು ತೊಗೊಂಡ್ರೆ 600 ಅಂತ ಕಂಬೈನ್ ತೊಗೊಂಡ್ರೆ. ದಿಸ್ ಇಸ್ ಫ್ರಮ್ ಇಸ್ಕಾನ್.
Word to word meaning translation 600 slokas. Prabhupada. Prabhupada, sir. This as it is. As it is, yeah, I know. I have one. Yeah, I have one. 350 ಹೇಳ್ತಾರೆ 350 ಹೇಳ್ತಾರೆ Sir, 300 ಮಾಡಿಕೊಡಿ. the online price is ಸರ್ ಈ ಕಡೆ ರೆಸ್ಪಾಂಡ್ ಮಾಡ್ತೀರಾ? ಅದೇ ಒಂದು ಆನ್ಲೈನಲ್ಲಿ ಒಂದು 300 ಸಿಗುತ್ತೆ. ಹಾಂ, ಆನ್ಲೈನಲ್ಲಿ ಐ ಹ್ಯಾವ್ ಪರ್ಚೇಸ್ಡ್ ಇಟ್. ನೌ ಇಟ್ ಈಸ್ ನಾಟ್ ಅವೈಲೇಬಲ್. ಹೇಳ. ಸೊ ಇವಾಗ ಒಂದು ಬುಕ್ಕ ಖರೀದಿ ಮಾಡಿದ್ವಿ, ಭಗವದ್ಗೀತಾ ಅಂತೇಳಿ. ನೋಡೋಣ ಇದ್ರ ವಿಶೇಷ. ಪ್ರಭಾವ ಬೀರುತ್ತೆ ಖಂಡಿತ. ಓದ್ಬೇಕಷ್ಟೇ. ಓದ್ಬೇಕಂತ ಅವ ಖರೀದಿ ಮಾಡ್ತಾ ಇರೋದು ಇವಾಗ. ಬರೀ ಪೂಜೆ ಮಾಡಿದ್ರೆ ಸಾಕು, ಎಷ್ಟೋ ಪುಣ್ಯ ಬರುತ್ತಂತೆ. ಹೋದ್ರೆ ಮುಗಿದೋಯ್ತು ಇನ್ನು. ನಾವೆಲ್ಲ ರಂಗಭೂಮಿ ಕಲಾವಿದರು, ರಂಗಭೂಮಿ ಸಿನಿಮಾ ಮಾಡ್ತಿದ್ದೀವಿ. ಹಾಂ, ಸಿನಿಮಾಗೆ ಪ್ರೊಡ್ಯೂಸರ್ ಇಲ್ಲ, ಹಾಂ, ಹಾಗಾಗಿ ನಾವು ಒಂದು ಕನ್ನಡ ಪುಸ್ತಕನ ಬರೆದು ಇದನ್ನು ಮಾರಾಟ ಮಾಡಿ ಬರೋ ಹಣದಲ್ಲಿ ಫಂಡಿಂಗ್ ಕಾನ್ಸೆಪ್ಟು. ಹಾಂ. ಸೊ ಈ ಬುಕ್ಗೆ ನಾವು ಕರ್ನಾಟಕದ ಒಂದಷ್ಟು ಹಳ್ಳಿಗಳಿಗೆ ಹೋಗಿ, ಮುಂಚೆ ಎಲ್ಲ ಅಜ್ಜ ಅಜ್ಜಿ ಹೇಳ್ತಿದ್ರಲ್ಲ ಜಾನಪದ ಕಥೆಗಳು, ನೀತಿ ಕಥೆಗಳು, ಇವಾಗೆಲ್ಲ ಕಮ್ಮಿ ಆಗ್ಬಿಟ್ಟಿದೆ ಮೊಬೈಲ್ ಬಂದು. ಹೌದು. ಅಂಥ ಕಥೆಗಳನ್ನು, ಅಂಥ ಅಜ್ಜ ಅಜ್ಜಿಯನ್ನ ಭೇಟಿ ಮಾಡಿ ಅವರಿಂದ ಕಥೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಬೆಸ್ಟ್ ಕಥೆಗಳನ್ನು ಇದ್ರಲ್ಲಿ ಬರ್ತಿದ್ವಿ. 5 ಕಥೆ ಇದೆ, 5 ಬೇರೆ ಬೇರೆ ಜಾನ್ರ ಕಥೆಗಳು. ಮೋಟಿವೇಶ್ನಲ್ ಕಥೆ ಇದೆ, ಕಾಮಿಡಿ ಕಥೆ ಇದೆ, ಫ್ಯಾಂಟಸಿ ಇದೆ, ರಿಯಲಿಸ್ಟಿಕ್ ಕಥೆ ಇದೆ. ಆ್ಯಂಡ್ 5 ಕಥೆನೂ ಬೇರೆ ಬೇರೆ ಸ್ಲ್ಯಾಂಗಲ್ಲಿದೆ. ಚಾಮರಾಜನಗರ ಸ್ಲ್ಯಾಂಗ್ ಇದೆ, ಹುಬ್ಬಳ್ಳಿ ಸ್ಲ್ಯಾಂಗ್ ಇದೆ, ಮಂಡ್ಯ ಸ್ಲ್ಯಾಂಗ್ ಇದೆ, ಬೆಂಗಳೂರು ಸ್ಲ್ಯಾಂಗ್ ಇದೆ. ಖಂಡಿತ ನಿಮಗೆ ಕಥೆಗಳು ಇಷ್ಟ ಆಗುತ್ತೆ. ಇಲ್ಲಿವರೆಗೂ 17,000 ಕಾಪಿ ಸೇಲ್ ಮಾಡಿದ್ದೀವಿ. 17,000 ಕಾಪಿ ಸೇಲ್ ಆಗಿ ಅದರದ್ದು ರಿವ್ಯೂ ಕೂಡ ಬಂದಿದೆ. ರಿವ್ಯೂಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಪುಸ್ತಕ ಚೆನ್ನಾಗಿದೆ. ಈ ಒಂದು ಬುಕ್ ತಗೊಳ್ಳೋದ್ರಿಂದ ಇಷ್ಟು ಜನರಿಗೆ, ಸಿನಿಮಾಗೆ, ಕನಸಿಗೆ ಸಪೋರ್ಟ್ ಮಾಡಿದಂಗಾಗುತ್ತೆ. ಮೇಲ್ಗಡೆನೂ ವಿಧಾನಸೌಧದ ಕಡೆಗೆ ನಮ್ಮ ಪಯಣ. ಏನು ಫ್ರಂಟ್ ಸೈಡ್ ಇದೆ ಅಲ್ಲ ವಿಧಾನಸೌಧದ್ದು, ಅದು ಇವಾಗ ನಿಮಗೆ ತೋರಿಸ್ತೀನಿ. ವಿಡಿಯೋ ಆನಲ್ಲೇ ಇದೆ, ಬರ್ರೋ ಸ್ಲೋ ಮೋಷನ್ ಮಾಡ್ತೇನೆ. ನಿಮ್ಮದು 4 ಅಂತಸ್ತಿನ ಈ ವಿಧಾನಸೌಧ ಮುಂದ್ಗಡೆಯಿಂದ ಈ ಥರ ಕಾಣಿಸುತ್ತೆ. ವಿಧಾನಸೌಧಕ್ಕೆ ಬರಬೇಕಂದ್ರೆ ಮೆಟ್ರೋ ಟ್ರೈನ್ ಟಿಕೆಟ್ ಬಂದು 10 ರೂಪಾಯಿ ಬರೀ. ನೀವು ಆರಾಮಾಗಿ ಬರ್ಬೋದು ಇಲ್ಲಿಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗೆಯೇ ಇದರ ಮುಂದುಗಡೆ ನಮ್ಮ ಹೈಕೋರ್ಟ್ ಇದೆ. ನಿಮಗೇನಾದರೂ ಬೆಂಗಳೂರು ಎಕ್ಸ್ಪ್ಲೋರ್ ಮಾಡಬೇಕಂತಿದ್ರೆ ವಿಧಾನಸೌಧ ಒಂದು ಪ್ಲೇಸ್ ಅಂತ ನಾನು ಹೇಳ್ಬೋದು. ಸೊ ಹಾಗಾಗಿ ಬೆಸ್ಟ್ ಪ್ಲೇಸ್ ಟು ವಿಸಿಟ್. ನಾನು ಬಂದುಬಿಟ್ಟು ಬೀದರಿಂದ. ಗೊತ್ತಿಲ್ಲ ನನ್ನ ಕನ್ನಡ ಹೆಂಗೆ ಬರುತ್ತೋ, ಅಂದರೆ ನಂದು ಈ ಕನ್ನಡ ಸ್ಲ್ಯಾಂಗ್ ಹೆಂಗಿದೆ ಅಂತ. ಇವಾಗ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ. ಇವನು ಬಂದುಬಿಟ್ಟು ಬೆಳಗಾವಿ, ನೀನು ಬಂದುಬಿಟ್ಟು ರಾಯಚೂರು, ನೀನು ಬಂದುಬಿಟ್ಟು ಬೆಳಗಾವಿ. ಇವ್ರ ಮೂವರದು ಸ್ಲ್ಯಾಂಗ್ ಹೆಂಗಿದೆ, ನೀನು ನಿಂದು ಎಕ್ಸ್ಪೀರಿಯನ್ಸ್ ಹೇಳಪ್ಪ ಇವತ್ತು ಬಂದಿದ್ದು. ತುಂಬ ಖುಷಿ ಆಯಿತು. ಈ ಥರ ಒಳಗಡೆ ಬಂತದ್ದು ವಿಧಾನಸೌಧ ಒಳಗಡೆ. ಒಂದು ಏನಂದರೆ ನೋಡೋಕ್ಕೆ ತುಂಬ ಇಂಟ್ರೆಸ್ಟ್, ಖುಷಿ ಆಯಿತು. ಹ್ಯಾಪಿ. ಯು ಆರ್ ಹ್ಯಾಪಿ. ಯು ಗಾಡ್. ನಿಮಗೆ ಒಂದು ಭಗವದ್ಗೀತಾನು ಸಿಕ್ತು. ಒಂದು ಭಗವದ್ಗೀತಾನು ಕಮ್ಮಿ ರೇಟಲ್ಲಿ ಪರ್ಚೇಸ್ ಮಾಡಿದೆ. ಇವತ್ತು ಭಗವದ್ಗೀತಾ ತೊಗೊಂಡಿದ್ದೀರಾ, ಎಲ್ಲ ಒಳ್ಳೇದಾಗುತ್ತೆ. ನೀವು ಜಾಸ್ತಿ ಏನು ಟೆನ್ಷನ್ ತೊಗೋಬೇಡಿ, ದೇವ್ರು ನಿಮ್ಮ ಜೊತೆ ಇದ್ದಾನೆ. ನಿಮ್ದು ಹೇಳಿ, ನಿಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಾನು ಬಂದು ರಾಯಚೂರು ಹುಲಿ ಬಾರಿಗೆ ಪುಸ್ತಕ ಮೇಳ ಅಂತ ಇದೆ ವಿಧಾನಸೌಧದಲ್ಲಿ ಪ್ರಪ್ರಥಮ ಬಾರಿಗೆ ಪುಸ್ತಕ ಮೇಳ ಅಂತ ಇದೆ. ಮೊದಲೆಲ್ಲ ವಿಧಾನಸೌಧಕ್ಕೆ ಬಂದಾಗೆಲ್ಲ ಗೇಟ್ ಆಚೆನೆ ನಿಂತು ಫೋಟೋ ತೆಗೆಸ್ಕೊಂಡೆಲ್ಲ ಹೋಗ್ತಾ ಇದ್ವಿ. ಹೊರಗಡೆ ನೋ ಎಂಟ್ರಿ. ಈಗ ಉಚಿತವಾಗಿ ಎಂಟ್ರಿ ಇದೆ, ಬಂದಿದ್ದೀವಿ. ಚೆನ್ನಾಗಿದೆ, ಒಳ್ಳೊಳ್ಳೆ ಬುಕ್ಸ್ ಇದೆ, ನೀವು ಯಾವ ಬೇಕಾದ್ರೂ ತಗೋಬೋದು. ನನ್ನ ಫ್ರೆಂಡ್ ಭಗವದ್ಗೀತೆ ಪುಸ್ತಕನ ತಗೊಂಡ. ಆಮೇಲೆ ಇಂಟರ್ವ್ಯೂ ನಡೀತಾ ಇದೆ, ಒಳಗಿಂದ ಬಂದು ಹೋಗ್ತಾವನೆ ಯಾವ ಬೋಳೆ ನನ್ನ ಮಗ. ಹಾಂ ಹೇಳು ಗುರು, ನೀನು ಕಂಟಿನ್ಯೂ ಮಾಡು. ತುಂಬ ಖುಷಿ ಆಯಿತು. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಇನ್ನೂ 3 ದಿನ ಇದೆ, ನಾಳೆ ಲಾಸ್ಟ್. ನೀವು ಬಂದಿಲ್ಲ ಅಂದರೆ ಬನ್ನಿ, ನೋಡಿ, ತುಂಬ ಖುಷಿ ಆಗುತ್ತೆ. ಮತ್ತು ಈ ಚಾನ್ಸ್ ನಿಮ್ಗೆ ಸಿಗಲ್ಲ. ಇದು ಮೊದಲನೇ ಸಲ ವಿಧಾನಸೌಧದಲ್ಲಿ ಮತ್ತೆ ಫ್ರೀಯಾಗಿ ಎಂಟ್ರಿ ಇರಲ್ಲ. ಆಚೆಯಿಂದ ನೀವು ನೋಡಿ ಹೋಗ್ಬೇಕಾಗುತ್ತೆ. ಅದಕ್ಕೆ ಬನ್ನಿ, ಸೊ ಖುಷಿ ಆಗುತ್ತೆ, ಎಂಜಾಯ್ ಮಾಡಿ. ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಬಾಯ್. ಈ ಕಡೆ ಎಲ್ಲ ಫುಡ್ ಕೌಂಟ್ರ್ ಅವ. ನೋಡ್ಗ ಇಕ್ಕ ಹೆಂಗೆ ಬಂದವು ಇವೆಲ್ಲ. ಡಾಮಿನೋಸ್ ಅಂತ
ಹೆಂಗೆಯೋ ಅಂತ ಆ ಹೆಂಗೆಯೋ ಏನದ ಅಂದ್ರೆ ಅವು RCB ಸ್ಪಾನ್ಸರ್ಶಿಪ್ ಮಾಡ್ಯದ ಅದಕ್ಕೆ ಅದ್ರ ಸಲಕ್ಕೆ ಅದ್ರೊಳಗೆ ಒಂದೆರಡು ಐಸ್ ಕ್ರೀಮ್ ತಿಂತೀವಿ ಖರೆ ರೊಕ್ಕ ಇಲ್ಲ ನಂಬಲ್ಲಿ ಏನು ಮಾಡ್ರಿ ಇನ್ನು ನಮ್ಮ ಬೀದರ್ ಸ್ಲ್ಯಾಂಗ್ ನೋಡ್ರಪ್ಪ ಏ ಯವ್ವ ನಾನು ವಿಧಾನಸೌಧ ಒಳಗಡೆ ಬಂದಿದ್ದೆ ಗೆಚ್ಚ ಗಿಲ್ಗಿಲೆ ಈ ಥರ ಚೀರೋದು ನೋಡಿದ್ರೆ ಯಾರ ಪೊಲೀಸರು ಹಿಡಿದು ಒಳಗೆ ಹಾಕ್ತಾವ ನಮಗೆ ಇವತ್ತು ಮಸ್ತಿ ಮಾಡ್ರಿ 4 ದಿನ ಉಳ್ದಾವ್ ಜಿಂದಗಿದಾಗ ಯಾವತ್ತು ಹೋಗ್ತಿರ್ ಗೊತ್ತಿಲ್ಲ ಎಲ್ಲ ಚಿತ್ತಲ್ ಪತ್ತಲ್ ಮಾಡಿ ಬಿಸಾಕ್ರಿ ಬರ್ರಿ ಅಷ್ಟೇ ಯಾರ ಬಗ್ಗೆ ಇದು ತಗೋಣ ಇದು ತಗೋಣ ಹಾಂ ರಿವ್ಯೂ ಯಾರಾದರೂ ರಿವ್ಯೂ ಕೊಟ್ಟರೆ ಸರಿಯಾಗಿರುತ್ತೆ ಹ್ಞೂ ಹಾಂ ರೇಟ್ ಎಲ್ಲ ಯಾವುದು ಕಡಿಮೆ ಇಲ್ಲ ಕಡಿಮೆ ಇಲ್ಲ ಆನ್ಲೈನಲ್ಲೇ ಕಡಿಮೆ ಇದೆ ಅವರು ಪುಸ್ತಕ ಮೇಳ ಅಂತ ಮಾಡಿ ಹಾಂ ಯಾವುದು ಕಡಿಮೆ ಮಾಡಿಲ್ಲ ರೇಟ್ ಕಡಿಮೆ ಮಾಡಲಿಲ್ಲಲ್ಲ ನನಗೂ ಹಂಗೆ ಅನಿಸ್ತಾ ಇದೆ ಸರ್ ಅಷ್ಟೇ ಡಿಸ್ಕೌಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಂ ಆದರೆ ಯಾವುದು ಕಡೆ ಆನ್ಲೈನಲ್ಲಿ ನೋಡಿದಾಗ ಎಲ್ಲ ಕಡಿಮೆ ಇದೆ. ಹಾಂ ಅದೇ ನಾನು ಅದೇ ಅಂದ್ಕೊಂಡೆ ಸರ್ ಒಟ್ಟಿಗೆ ಸಿಗಬೇಕಾಗಿದ್ದಂಥ ಪುಸ್ತಕಗಳು ಯಾವುದು ಯಾವುದು ಸಿಕ್ತಿಲ್ಲ ತಗೊಳ್ಬೇಕು ಓದಬೇಕು ಅಂತ ಅನ್ಸೋದು ಎಷ್ಟಾದ್ರೂ ಸರಿ ಓದಬೇಕು ಅದೆಲ್ಲ ಸಿಕ್ತಿಲ್ಲ ಹಾಂ ಎಲ್ಲ ಸಿಕ್ತಿಲ್ಲ ಅಂತಂದ್ರೆ ಹಾಂ ಈಗ ಅದೇ ಹೌದು ಈಗ ನಮಗೆ ಯಾವ ಬುಕ್ ಬೇಕು ಅದು ಒಂದು ಕಡೆ ಸಿಕ್ಕಿದ್ರೆ ಈಗ ಸಪ್ನಾ ಬುಕ್ ಹೌಸ್ ಅಂತಾರೆ 20% ಡಿಸ್ಕೌಂಟ್ ಅದು 15% ಅಷ್ಟೇ ಡಿಸ್ಕೌಂಟ್ ಆದ್ರೆ ಆನ್ಲೈನ್ ಪ್ರೈಸೇ ಕಡಿಮೆ ಇದೆ ಓದ್ಬೇಕು ಯಾವುದಾದ್ರೂ ಆಗಲಿ ತಗೊಂಡು ಓದಬೇಕು ಓಕೆ ಸರ್ ಸರ್ ನಿಮ್ದು ನೀವು ಓದುವಂತ ಬುಕ್ ಇದರಲ್ಲಿ ಯಾವ್ದಾದ್ರು ಯಾವುದಾದ್ರೂ ಹೇಳ್ತೀರಾ ಅದು 3-4 ನನ್ನ ಮಗಳಿಗೆ ಬೇಕಾಗಂತ ಪುಸ್ತಕಗಳು ತಗೊಂಡು ಓಕೆ ಸರ್ ನೀವು ಓದೋ ಯಾವುದಾದ್ರೂ ಬುಕ್ ಅಲ್ಲಲ್ಲ ಅವಳು ತಗೊಂಡು ಅವಳಿಗೋಸ್ಕರ ಬಂದಿದ್ದೆ ಹಾಂ ಅಲ್ಲ ನೀವು ಬುಕ್ ರೀಡ್ ಮಾಡಲ್ವಾ ಮಾಡ್ತೀವಿ ಲಾ ಬುಕ್ಗಳು ನಾನು ಅಡ್ವೊಕೇಟ್ ಲಾಗ್ ಓ ಹೌದಾ ಸರ್ ಅಡ್ವೊಕೇಟ್ ಬೇಕಾಗಿತ್ತು ಅದಕ್ಕೆ ಗೊತ್ತಿರಲಿಲ್ಲ ಸರ್ ಮತ್ತೇನಾದ್ರು ಮಾಡಿ ಒಳಗಾಗ್ಬಿಟ್ರಿ ಗುರು ಅಡ್ವೊಕೇಟ್ ಅದು ಗುರು ಆ ಕಡೆ ಹೋಗ್ಲಿಲ್ವಲ್ಲ ಬಾಕಿ ನಮ್ಮ ಧ್ವಜ ಓ ದರ್ಯಾಗ ಹಾರಾಡ್ತಾ ಇದೆ ನೋಡಿ ಯಾವಾಗ್ಲೂ ಹಿಂಗೆ ಹಾರಾಡ್ತಾ ಇರಲಿ ನಮ್ಮ ದೇಶದ ಧ್ವಜ ತ್ರಿವರ್ಣ ಧ್ವಜ ಹೀಗೆ ಇರಬೇಕು ಅದು ಗಾಳಿಯಲ್ಲಿ ತೇಲಾಡ್ತಿರ್ಬೇಕು ಆ ತೇಲಾಡೋದನ್ನು ನೋಡಿದ್ರೆ ನಮ್ಗೆ ಖುಷಿ ನಾವು ಯಾವಾಗಲೂ ಇದೇ ಥರ ಇರಲಿ ಅಂತ ಬಯಸ್ತೀವಿ ಜೈ ಹಿಂದ್ ಜೈ ಭಾರತ್ ಗುರು 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 ಮೊಟ್ಟ ಮೊದಲ ಬಾರಿಗೆ ವಿಧಾನಸೌಧದ ಇಷ್ಟು ಹತ್ರ ಬಂದಿದ್ದೀನಿ ಅದು ಒಂದು ಖುಷಿ ತುಂಬಾ ಸರಿಯಾಗಿದೆ ಸಖತ್ ಖುಷಿ ಮಚ್ಚ ಬಂದೇ ಬಿಟ್ವಿ ಗುರು ಒಳಗಡೆ ನೋಡಿದ್ರೆ ಹಿಂಗೈತೆ ಬಿಡ್ತಾವ್ರ ಒಳಗಡೆನು ಅಯ್ಯೋ ಗುರು ಹೌದಾ ಅರೆ ಗುರು ಗೊತ್ತೇ ಇರಲಿಲ್ಲ ಗುರು ಒಳಗಡೆನು ಬಿಡ್ತಾವ್ರ ಓ ಸುಮಾರು ಲೈನ್ ಬೇರೆ ಆಗ್ತೈತಿ ಇಲ್ಲಿ ಓ ಸರಿಯಾಗಿ ಆರ್ಟ್ರಿ ಇದು ಏನಂತಾರೆ ಇದಕ್ಕೆ ಚಿತ್ರವನ್ನು ಬಿಡಿಸಿದ್ದಾರೆ ಸಾರಿ ವಾವ್ ನೈಸ್ ಬ್ಯೂಟಿಫುಲ್ ವೆರಿ ಬ್ಯೂಟಿಫುಲ್ ಲೈನ್ ಏನಂದರೆ ಮುಗೀತೋ ಇಲ್ಲೋ ಗೊತ್ತಿಲ್ಲ ಹಾಕೊಂಡು ಹೋಗೋದೇ ಒಂದು ಖುಷಿಯಾಗಿ ಹೋಗ್ತಾ ಇದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗಳ ಕಡೆ ಯಾರು ಹೋಗೋದೇ ಇಲ್ಲ. ಎಲ್ಲೋ ಅತಿ ಕಡು ಬಡವರು ಅಂತಕ್ಕಂಥವ್ರು, ಅಲ್ಲಿ ಫೀಸ್ ಕಟ್ಟೋದಕ್ಕೆ ಸಾಧ್ಯವಾಗದೇ ಇರ್ತಕ್ಕಂಥವ್ರು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಯಾಕೆ ಇದನ್ನ ನಿವಾರಿಸೋದಕ್ಕೆ ಏನು ಕ್ರಮ ಕೈಗೊಳ್ತೀರಾ? ಸಾಹಿತ್ಯ ಪರಿಷತ್ನವರಾಗಲಿ, ಕನ್ನಡ ಚಿಂತಕರಾಗಲಿ ಏನು ಹೇಳ್ತೀರಾ ಅಂತ ಕೇಳ್ತಾ ಇದ್ದೀನಿ. ಪೋಷಕರು ಮಕ್ಕಳನ್ನು ಕಲಿಸ್ತಾರೆ, ಬಹಳ ಮುಖ್ಯ. ಅದಕ್ಕೆ ನಾನು ಮೊದಲು ನಿಮ್ಗೆ ಹೇಳಿದೆ, ಪೋಷಕರು ಮೊದಲನೇದಾಗಿ ಕನ್ನಡದಲ್ಲಿ ಮಾತನಾಡ್ತಕ್ಕಂಥ, ಕನ್ನಡದಲ್ಲಿ ನಾವು ನಮ್ಮ ಭಾಷೆ ಎನ್ನುವಂತಹ ಗೌರವ, ನಮ್ಮ ಭಾಷೆ ಎನ್ನುವಂತಹ ಸ್ವಾಭಿಮಾನ ಹೊಂದಲಿ ಎನ್ನುವಂಥದ್ದು. ಎರಡನೇದಾಗಿ ಕನ್ನಡದ ಶಾಲೆಗಳು ಮುಚ್ಚುತ್ತಾ ಇದೆ ಅಂತ. ಇದಕ್ಕೆ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಬಹಳ ಬೇಸರದಿಂದ ಹೇಳ್ತಕ್ಕಂಥದ್ದಂದ್ರೆ 3 ಕಾರಣಗಳು. ಒಂದು, ಕನ್ನಡದ ಶಾಲೆಗಳು ಸುಸ್ಥಿತಿಯಲ್ಲಿದೆ, ಶಿಕ್ಷಕರಿದ್ದರು, ಎಲ್ಲರೂ ಇದ್ರೂ ಸಹಿತ
ಅಲ್ಲಿ ಮಕ್ಕಳುಗಳಿಲ್ಲ, ಮಕ್ಕಳುಗಳು ಬರ್ತಾ ಇಲ್ಲ. ಎರಡನೇದಾಗಿ ಮಕ್ಕಳುಗಳು ಬಂದ ಶಿಕ್ಷಕರಿಲ್ಲ, ಶಿಕ್ಷಕರು ಮಕ್ಕಳು ಬಂದ ಶಾಲೆಗಳ ಸುಸ್ಥಿತಿಯಲ್ಲಿಲ್ಲ. ಈ ಥರ ಇದ್ರೂ ಸಹಿತ ನಾನು ರಾಜಕೀಯವಾಗಿ ಮಾತನಾಡ್ತೇನೆ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಇದು ನಿಜನೇ. ರಾಜಕೀಯವಾಗಿ ಮಾತನಾಡ್ತೇನೆ. ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಆಗಿರೋರು, ತಂದೆ ತಾಯಿ ಆಗಿರೋರು ಕನ್ನಡನ ಮೊದಲು ಮಾತಾಡೋದು ಮನೆಯಲ್ಲೇ ಪ್ರಾರಂಭ ಮಾಡಬೇಕು. ಆವಾಗಲೇ ಕನ್ನಡದ ಪ್ರಾಮುಖ್ಯತೆ ಗೊತ್ತಾಗುತ್ತೆ. ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಮನೆಯಲ್ಲಿ ಫಸ್ಟ್ ಮನೆಯಲ್ಲಿ ಶುರು ಆಗಬೇಕು, ಅದಾದಮೇಲೆ ಹೊರ ಜಗತ್ತು. ಆಗ ನೀವೇ ಹೇಳಿ, ಎಷ್ಟು ನಿಮ್ಮ ಮಕ್ಕಳನ್ನ ಎಷ್ಟು ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದಿಸ್ತೀರಂತ. ಅದೇ ಇಲ್ಲಿ ಡಿಸ್ಕಷನ್ ನಡೀತಾ ಇತ್ತು. ಆರ್ಕಿಟೆಕ್ಚರ್ ಭಾರಿ ಇತ್ತು. ವಿಡಿಯೋ ಅಲೌ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಈ ಪಕ್ಕದಲ್ಲಿರೋ ಚಿತ್ರ ಒಳಗಿಂದ ಈ ಥರ ಕಾಣಿಸುತ್ತೆ. ಅಸೆಂಬ್ಲಿ ಹಾಲ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಈ ಚೇರ್ ಏನು ನೋಡ್ತಾ ಇದ್ದೀರಲ್ಲ, ಇದು ಸ್ಪೀಕರ್ ಸರ್ ಅವ್ರದ್ದು ಚೇರ್. ಇದು ನೀವು ಸ್ಪೀಕರ್ ಸರ್ ಅಂತ ಇರ್ತಾರಲ್ಲ, ಅದೇ ಚೇರ್ ಇದು. ಈ ಚೇರ್ ಬಂದ್ಬಿಟ್ಟು ಹಾಗೆ ಒಂದು ಗ್ಯಾಪಲ್ಲಿ ವಿಡಿಯೋ ಮಾಡಿದ್ದೀನಿ. ಯಪ್ಪ ದೇವ್ರೆ, ಒಳಗೆ ಹೋಗೇ ಬಂದೇವ್ರಿ. ವಿಧಾನಸೌಧದ ಎಂಟ್ರೆನ್ಸಿಂದ ಹಿಂದಿಂದ ಬಂದೆವು, ಅಂದ್ರೆ ಮುಂದಿಂದ ಹೋಗಿ ಹಿಂದಿಂದ ಬಂದೆವು ಅಂತೇಳಿ. ಬ್ಯಾಕ್ ಸೈಡ್ ಓ ನಮ್ಮ ಹುಡುಗರು ಇಲ್ಲಾರಪ್ಪ, ನಮ್ಗೆ ಬಿಟ್ಟು ಹೋಗಿದ್ರು. ಅಲ್ಲವಿಲ್ಲ ಅಂದ್ರೆ ಮಾಡಿದ್ವಿ ನಾವು. ವಿಡಿಯೋ ಮಾಡಿದ್ದೆ, ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಹಾಕ್ತೀನಿ ಅಲ್ಲಲ್ಲಿ. ಇದ್ರ ಒಳಗಡೆನೆ ಸಿದ್ದರಾಮಯ್ಯ ಏನು ಹೇಳ್ತಾನೆ ಗೊತ್ತದ? ಎಲ್ಲಿಂದ ತರ ದುಡ್ಡು, ಯಾರ ಹತ್ರ ಐತೆ ದುಡ್ಡು? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇದ್ರೊಳಗಡೆನೆ ಹಂಗೆ ಹೇಳೋದದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ತೂ ನಿಂಜ ಎಲ್ಲಿ ಸಿಗ್ತಾರೆ ಸರ್? ಇಲ್ಲ ಇಂಥ ಜನ ಎಲ್ಲಿ ಸಿಗ್ತಾರೆ ಸರ್? ಇಂಥ ಜನ ಹೊಡೀರಿ ಚಪ್ಪಾಳೆ. ನನಗೆ ಅಲ್ಲಿ ಎಲ್ಲೋ ಏನಾರು ತೋರಿಸ್ತಾರೇನೋ ಅಂದ್ಕೊಂಡಿದ್ದೆ, ಆದರೆ ಅಸೆಂಬ್ಲಿ ಹಾಲೇ ತೋರಿಸ್ಬಿಟ್ರಿ ಇವರು. ನಾ ಜಿಂದಗಿದಾಗ ಪೈಲಿ ಬಾರ್ ನೋಡ್ದದು. ನಾನು ಪೈಲಿ ಭಾಳ ಖುಷಿ ಆಯ್ತು. ಈ ಕಡೆ ಬರ್ರಿ, ಜರ ಕ್ಯಾಮ್ರಾದಾಗ ಬರ್ರಿ, ಒಂದ್ಸಲ ಹೇಳ್ರಿ. ಫೋನಲ್ಲೇ ನೋಡ್ತಾ ಇದ್ವಿ, ರಿಯಲ್ ಆಗಿ ಅಸೆಂಬ್ಲಿ ಹಾಲೇ ನೋಡ್ಬಿಡಿ, ಸಖತ್ತಾಗಿ ಖುಷಿ ಆಯಿತು. ಸಿದ್ದರಾಮಯ್ಯನವರು ಪಂಚ ಕಳಿಸ್ಕೊಬಿಟ್ಟಾರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ತೂ ನಿನ್ನ ಜನ್ಮಕ್ಕೆ. ವಿಡಿಯೋದಲ್ಲಿ ನೋಡಿದ್ವಿ, ಅದು ಹೇಳಿರೋ ಜಾಗನ ಇವತ್ತು ಕಣ್ಣಲ್ಲೇ ನೋಡ್ಬಿಟ್ವಿ, ಖುಷಿ ಆಯ್ತು. ನಿಂದ ಹೆಂಗಿತ್ತಪ್ಪ ಹೇಳಪ್ಪ. ಇಂಟ್ರೋವರ್ಟ್ ಸುಮಾರು ದಿನಗಳ ಹಿಂದೆ. ಇವಾಗ ನಾವು ಯಾವ ಇಂಟ್ರೋವರ್ಟು ಇಲ್ಲ ಗುರು. ಅಷ್ಟೇ ಬಾಕಿ ಘಡಿ ತಗೊಳ್ಳೋದು ದಕ್ಕೊಂಡಿದ್ದ 1200 ಕ್ಯಾಸಿಯೋ ವಾಚ್. ಕ್ಯಾಸಿಯೋ ಏಕ್ದಮ್ ಚಮಕ್ತಿ ಹುಯಿ. ಹುಡುಗ್ಯಾರು ಇದು ನೋಡೇ ನನ್ನ ಮೇಲೆ ಬೀಳ್ತಾವ ಈಗ. ಬಡ ಗಡಿ ನೋಡಿ. ಏನ್ ಗಡಿ ಆದೋ ನಿನ್ನಲ್ಲಿ, ಇದು ಬಂದ್ಬಿಟ್ಟು ಆನ್ಲೈನ್ ಫ್ಲಿಪ್ಕಾರ್ಟ್. ಏನಿದೆ ಹೆಸರು? ಕ್ಯಾಸಿಯೋ. ಎಷ್ಟು? ಕ್ಯಾಸಿಯೋ ವಿಂಟೇಜ್ ಅಂತ ಏನೋ ಬರ್ತದೆ ಇದು. ಲಿಂಕ್ ಕಳಿಸ್ಕೊಡು. ಓಕೆ, ಇವನಿಗೂ ಇಷ್ಟ ಆಗ್ಯದ. ಲಿಂಕ್ ಕಳಿಸ್ಕೊಡು, ನಾನು ಓಕೆ. ವಿಡಿಯೋ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡು. ಹುಡುಗಿರು ಹಿಂದೆ ಮುಂದೆ ಎಲ್ಲ ಓಡಾಡ್ತಿರ್ತಾರೆ, ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಕ್ಯಾಮ್ರಾನು ನೋಡು, ಹಾಗೆ ರೋಡು ನೋಡ್ಕೊಂಡು ವಿಡಿಯೋ ಮಾಡು. ಆಮೇಲೆ ಆಕ್ಸಿಡೆಂಟ್ ಆದರೆ ಕಷ್ಟ. ಓಕೆ ಸರ್. ಸ್ವಾಗತ. ಓ ಇಲ್ಲಿಗ ಇದು? ಹಾಂ, ಗಾಂಧಿ ತಾತಂದು ಹಿಂದಿಂದೇಂದಿದು ಹಾದಿ ಈಗ ಗೊತ್ತಾಯ್ತು ಬಿಡ್ರಿ ನನಗೆ. ಈಗ ಎಲ್ಲಿಂದ ಬರ್ತಾನ? ಈಗ ವಿಧಾನಸೌಧದಾಗ ಎಲ್ಲಿ ಬಿಟ್ಟರು ಹೊರಗೆ ಬರ್ತಾನ. ಇಷ್ಟೇನು? ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ.
ಮತ್ತೆ ಇನ್ನೊಂದ್ಸಲ ಹೋಗವೇನ ಅಸೆಂಬ್ಲಿ ಅಲ್ಲ ಈಗ ಕಬ್ಬನ್ ಪಾರ್ಕಿಗೆ ಹೋಗ್ತೇನ ನಂಗೆ ಯಾವ್ದಾರ ಹುಡುಗಿ ಬೀಳುತ್ತೆ ಅಂತ ನೋಡ್ತೀನಿ. ಹೌದು, ಇನ್ನು ಎಷ್ಟು ದಿನ ಅಂತ ಸಿಂಗಲ್ ಸಾಹೇಬ್ ಮರಯ. ನಿಮಗೋಸ್ಕರ ಮಾಡಿರ್ತೇನೆ.